ಬರ್ರಿ ಸಾಹೇಬ್ರ ಮುಲ್ಲಾ ಸಾಹೇಬ್ರ ಭಾರತ ದೇಶದಲ್ಲಿ ಒಟ್ಟಾರೆ ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ನಡೆಯುವುದು ಅಂತ ಖಂಡಿತ. ಆ ವಿಷಯ ಏನಂದ್ರೆ ವಿದ್ಯಾರ್ಥಿಗಳ ಮೇಲೆ ಈ ತರ ಅನ್ಯಾಯ ಮಾಡ್ತಿರಲ್ಲ, ನೀವು ಯಾವ ರೀತಿ ಸರ್ಕಾರ ನಡೆಸ್ತೀರಿ ಅಂತ ಅರ್ಥ. ನಿಮ್ಗೊಂದು ವಿದ್ಯಾರ್ಥಿ ಪ್ರಾಣ ಕಾಪಾಡಲು ಅವರು ಒಂದು ಭವಿಷ್ಯ ಕಾಪಾಡೋಕ್ಕಾಗಲ್ಲ ಅಂದ್ರೆ ನೀವು ಟೋಟಲ್ ಈ ಸರ್ಕಾರ ನಡೆಸಿ ಏನು ಕೆಲಸ ಹಾಕು ಹೇಳು. ನಿಮ್ಗೆ ಯೋಗ್ಯತೆ ಇಲ್ಲ ಮೊದಲೇ ಹೇಳ್ಬೇಕಂದ್ರ ಈ ಭಯ ಅವರು ಯಾರು ಧರ್ಮೇಂದ್ರ ಪ್ರಧಾನಿ ಅಂತ ಅದಾರಲ್ಲ, ನೀವು ಸ್ವಲ್ಪ ಜನ್ಮಕ್ಕೆ ನಾಚಿಕೆ ಆಗಲ್ಲ. ಒಬ್ಬ ಪ್ರತಿಯೊಬ್ಬ ಶಿಕ್ಷಣ ಸಚಿವರಾಗಿರ್ತೀರಿ, ಒಂದು ನೀಟ್ ಎಕ್ಸಾಮ್ ಯಾವ ಥರ ಲೀಕ್ ಆಗ್ತದೆ ಯಾವ ಥರ ಇಲ್ಲ ಅಂತ ಹೇಳಿದ್ರ ನೀವು ಸ್ವಲ್ಪ ನೋಡೋಕೆ ದೃಷ್ಟಿ ಹಾಯಿಸೋಕ್ಕಾಗಲ್ಲ. ನೀವು ಒಬ್ಬ ಅಧಿಕಾರಿ ಹತೋಟಿ ನಿಲ್ಕೋಕ್ಕಾಗಲ್ಲ. ನೀವು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಹೇಳ್ಬೇಕಂದ್ರ. ಯಾರು ಪ್ರತಿಯೊಂದು ವಿದ್ಯಾರ್ಥಿಯಿಂದ ಎಷ್ಟು ಭವಿಷ್ಯ ಇರ್ತದೆ, ಅವ್ರ ತಂದೆ ತಾಯಿ ಕಷ್ಟಪಟ್ಟು ಎಷ್ಟು ಸ್ಟಡಿ ಓದಿಸಿರ್ತಾರ. ಯಾಕಂದ್ರೆ ಅವ್ರ ಜೀವನದ ಒಂದು ದೇಶದ ಶಕ್ತಿ, ಯುವಕರಂದ್ರೆ ಒಂದು ದೇಶದ ಶಕ್ತಿ. ಪ್ರತಿಯೊಂದು ಕರ್ನಾಟಕದಲ್ಲಿ ದೇಶದಲ್ಲಿ ನಮ್ಗೆ ಯಾವ ಪಕ್ಷ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನೀವು ಮಾಡೋದೇ ಒಂದು ಭ್ರಷ್ಟ ಕೆಲಸ. ಈ ಭ್ರಷ್ಟ ಕೆಲಸದಲ್ಲಿ ಒಂದು ವಿದ್ಯಾರ್ಥಿ ಪ್ರಾಣ ನೀವು ಬೆಲೆ ಕೊಡಲ್ಲ ಅಂದ್ರೆ ನೀವು ಏನು ನಾಚಿಕೆ ಆಗಬೇಕು. ದಯವಿಟ್ಟು ಈ ಕರ್ನಾಟಕ ಜೈಜಿಮ್ ಸೈನ್ಯದ ವತಿಯಿಂದ ಹಾಗೂ ನನ್ನ ವತಿಯಿಂದ ಅವ್ರಿಗೆ ಮನವಿ ಮಾಡ್ತೀವಿ. ದಯವಿಟ್ಟು ಧರ್ಮೇಂದ್ರ ಪ್ರಧಾನಿ ಅವರು ರಾಜೀನಾಮೆ ಕೊಡಬೇಕು. ಪ್ರತಿ ಸಲ ಈ ಥರ ಹೋರಾಟ ಮಾಡೋದ್ರಿಂದ ಭಾಳ ಅನ್ಯಾಯ ಆಗ್ತದ. ಪ್ರತಿ ಸಲ ಯಾರು ಹೋರಾಟ ಮಾಡೋಕ್ಕಾಗಲ್ಲ. ಇವರು ಒಳ್ಳೆ ಎಷ್ಟು ಈಗ ಹೇಳ್ಬೇಕಂದ್ರೆ ಒಳ್ಳೆ ವಿಚಾರ ಹೋರಾಟ ಮಾಡ್ಬೇಕಂದ್ರೆ. ಅದಕ್ಕಾಗಿ ದಯವಿಟ್ಟು ನಾನು ಕರ್ನಾಟಕ ಭೀಮಸೇನಾ ವತಿಯಿಂದ ಹೋರಾಟ ಮಾಡ್ತೀವಿ. ಸೈನ್ಯಕ್ಕೆ ಜಯವಾಗಲಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಅವರು ರಾಜೀನಾಮೆ ಕೊಡ್ಬೇಕಂದ್ರೆ ನಾನು ಒತ್ತಾಯಿಸ್ತೀನಿ.